Good morning, everyone. Welcome to Encourage India Law Services. Encourage India Law Services ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದರಲ್ಲಿ ನಮ್ಮ ಕೋರ್ ಬ್ಯಾಚ್ ಫಾರ್ ಮೈನ್ಸ್ ಟೆಸ್ಟ್ ಸೀರೀಸ್ ನಾವು ನಡೆಸ್ತಿದೀವಿ. ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕನ್ನ ಮುಂಚೆ ಎಲ್ಲರಿಗೂ ಯಾರೆಲ್ಲ ಸಿವಿಲ್ ಜಡ್ಜ್ ಎಕ್ಸಾಮ್ ಪ್ರಿಲಿಮ್ಸ್ ಅನ್ನು ಕ್ಲಿಯರ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ನೀವು ಈ ಸತಿ ಅಂದ್ರೆ 2025ರ ಸಿವಿಲ್ ಜಡ್ಜ್ ಎಕ್ಸಾಮ್ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬಾರ್ದು. ಯಾರೆಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರ ಅವ್ರೆಲ್ರು ಒಂದು ಪರಿಶ್ರಮ ಬೀಳಿ. ನಿಮ್ಗೆ ಹಾರ್ಡ್ಲಿ ಒಂದು 40 to 50 days ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್. ಅದು ಹೆಂಗಪ್ಪ ಅಂದ್ರೆ, ನಾನು 2023ರಲ್ಲಿ ನಿಮ್ಗೆ ಸಿವಿಲ್ ಜಡ್ಜ್ ಆಗಿರೋ ಎಕ್ಸಾಮ್ ಅನ್ನ 2025ರಲ್ಲಿ ನಡೆಯುತ್ತಿರುವ ಸಿವಿಲ್ ಜಡ್ಜ್ ಎಕ್ಸಾಮ್ ಅನ್ನ ಕಂಪೇರ್ ಮಾಡಿ ನಿಮ್ಗೆ ಒಂದ್ ಸ್ವಲ್ಪ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಡ್ತೀನಿ. ಈ ಸತಿ ನೀವು ಸಿವಿಲ್ ಜಡ್ಜ್ ಆಗೋದ್ರ ಚಾನ್ಸಸ್ ತುಂಬಾ ಹೈ ಇದೆ. ಅದು ಹೆಂಗೆ ಅಂತ ನಾನು ಒಂದ್ ಸ್ವಲ್ಪ ನಿಮ್ಗೆ ಕಂಪ್ಯಾರಿಸನ್ ಮಾಡಿ ಒಂದ್ ಸ್ವಲ್ಪ ಸ್ಟ್ಯಾಟಿಸ್ಟಿಕಲ್ ಡೇಟಾನ ಹೇಳಿ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಲೆಟ್ ಅಸ್ ಕಮ್ ಹಿಯರ್. ಇದು 2023ರಲ್ಲಿ ನಡೆದಿರುವ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್. ಓಕೆ, ಅದರ ರಿಲೇಟೆಡ್ ಡೇಟಾ ಇದು. ಇವಾಗ ನಿಮ್ಗೆ ನಡೀತಿರುವ 2025ರಲ್ಲಿ ನಡೀತಿರುವ ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ರಿಲೆವೆಂಟ್ ಡೇಟಾ. ಓಕೆ, 2023ರಲ್ಲಿ ನಿಮಗೆ ಅರೌಂಡ್ 57 ಸಿವಿಲ್ ಜಡ್ಜ್ ಪೋಸ್ಟ್ಗಳಿತ್ತು. ಬಟ್ ಈ ಬಾರಿ ಆಲ್ಮೋಸ್ಟ್ 3 times, ಸೊ 3 times ಪೋಸ್ಟ್ಗಳು ಇನ್ಕ್ರೀಸ್ ಆಗಿದೆ. ಸೊ ಲಾಸ್ಟ್ ನೋಟಿಫಿಕೇಶನ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 10,000 ಮೆಂಬರ್ಸ್ ನಿಮ್ಗೆ ಈ ಪೋಸ್ಟ್ ಗೆ ಅಪ್ಲೈ ಮಾಡಿದ್ರು. ಓಕೆ, ಈ ಸತಿನೂ ಈ ನಂಬರ್ಸ್ ಆಲ್ಮೋಸ್ಟ್ ಅಲ್ಲೂ ಅದೇ ಇದೆ. ಓಕೆ, ಮತ್ತೆ ಎಷ್ಟೊಂದ್ ಜನ ಎಕ್ಸಾಮ್ ನ ಅಪಿಯರ್ ಆಗಿದ್ರು. ಅಪ್ಲೈ ಮಾಡೋರಂತೂ ತುಂಬಾ ಇರ್ತಾರೆ, ಬಟ್ ಅಪಿಯರ್ ಆಗೋದು ಎಷ್ಟೊಂದ್ ಜನ ಅದು ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ನೋಡಿ, 10,000ದಲ್ಲಿ ಆಲ್ಮೋಸ್ಟ್ 1,000 ಜನ. ದೀಸ್ ಆರ್ ದ ಅಪ್ರಾಕ್ಸಿಮೇಟ್ ಫಿಗರ್ಸ್. ನೀವು ಎಕ್ಸಾಕ್ಟ್ ಫಿಗರ್ಸ್ ಹೋಗಬೇಡಿ, ಒಂದು ಅಪ್ರಾಕ್ಸಿಮೇಟ್ ಫಿಗರ್ಸ್. ಇದು 9,000 ಜನ ಅಪಿಯರ್ ಆಗಿದ್ದಾರೆ. 2025ರಲ್ಲಿ ಸಹ 9,000 ಜನ ಅಪಿಯರ್ ಆಗಿದ್ದಾರೆ. ನೆಕ್ಸ್ಟ್, ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಆಗೋದಕ್ಕನ್ನ ಮುಂಚೆ ನಿಮ್ಗೆ ಎಕ್ಸಾಮ್ಗೆ ಒಂದು ಸೀಟಿಗೆ ಎಷ್ಟೊಂದು ಜನ ಕಾಂಪಿಟೇಷನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ. ಸೊ ಇಲ್ಲಿ ನೋಡಿ, ಅರೌಂಡ್ 9,000 ಜನ ನೀವು ಎಲಿಜಿಬಲ್ ಇದ್ರಿ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಬಟ್ ಸೀಟ್ಗಳಿದ್ದ 57 ಬರೀ ಸೀಟ್ಗಳಿದ್ದಿದ್ರಿಂದ ಒಂದು ಸೀಟಿಗೆ ಸುಮಾರು 158 ಜನ ನೀವು ಕಾಂಪೀಟ್ ಮಾಡ್ತಿದ್ರಿ. ಓಕೆ, 2023ರಲ್ಲಿ. ಸೊ ಈಗ 2025ರಲ್ಲಿ 9,000 ಜನನು ಅಪಿಯರ್ ಆಗಿದ್ರು. 10,000 ಜನ ಅಪ್ಲಿಕೇಶನ್ ಹಾಕಿದ್ರು, 9,000 ಜನ ಅಪಿಯರ್ ಆಗಿದ್ದೀರಾ. ಸೊ ಬಟ್ ಈ ಸತಿ ಪೋಸ್ಟ್ಗಳಿರೋದು 158. ಸೊ 158 ಪೋಸ್ಟ್ಗಳಿರೋದ್ರಿಂದ ಈ ಸತಿ ನೀವು ಕಾಂಪಿಟೇಷನ್ ತುಂಬಾ ಕಡಿಮೆ ಆಗಿದೆ. ಕಂಪೇರಿಟಿವ್ಲಿ ಕಡಿಮೆ ಅಂತ ನಾನು ಹೇಳ್ತಿಲ್ಲ, ಬಟ್ ಪ್ರೀವಿಯಸ್ ನೋಟಿಫಿಕೇಶನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಆಗಿದೆ. ನೋಡಿ, ಈ ಸತಿ ಒಂದು ಸೀಟಿಗೆ ಅರೌಂಡ್ 57 ಜನ ಕಾಂಪೀಟ್ ಮಾಡ್ತಿದ್ರಿ. ಓಕೆ, ನೆಕ್ಸ್ಟ್, ಇದರಲ್ಲಿ ಎಷ್ಟೊಂದು ಜನ ಎಲಿಜಿಬಲ್ ಆಗಿದ್ದೀರಾ ಮೈನ್ಸ್ಗೆ ಅಂತ. ಲಾಸ್ಟ್ ಇಯರ್ 2023ರಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರೋ ಕ್ಯಾಂಡಿಡೇಟ್ಸ್ ಎಷ್ಟಂದ್ರೆ 1,000 ಜನ. ಈ ಸತಿ ಸಹ ಆಲ್ಮೋಸ್ಟ್ 1,000 ಜನ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದೀರಾ. ಓಕೆ, ಅಂದ್ರೆ ದೀಸ್ ಆರ್ ಅಪ್ರಾಕ್ಸಿಮೇಟ್ ಫಿಗರ್, ಡೋಂಟ್ ಗೋ ಫಾರ್ ದ ಎಕ್ಸಾಕ್ಟ್ ಫಿಗರ್ಸ್. ಓಕೆ, ನಿಮಗೆ ಇನ್ನೊಂದು ಮಾಹಿತಿ ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಎಷ್ಟೊಂದು ಚಾನ್ಸಸ್ ಇದೆ ನಿಮಗೆ ಮೈನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಿಕ್ಕೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಇಲ್ಲಿ ನೋಡಿ, ಅರೌಂಡ್ 57 ಪೋಸ್ಟ್ಗೆ 1,000 ಜನ ಎಲಿಜಿಬಲ್ ಇದ್ರಿ. ಇದನ್ನ ಪರ್ಸೆಂಟೇಜ್ ಅನ್ನ ನೀವು ಕಂಪೇರ್ ಮಾಡಿದ್ರೆ ಅರೌಂಡ್ 5.7% ಅಷ್ಟೊಂದು ಜನ ನೀವು ಮೈನ್ಸ್ ಕ್ಲಿಯರ್ ಆಗೋ ಚಾನ್ಸಸ್ ಇತ್ತು 2023ರಲ್ಲಿ. ಓಕೆ, ಇವಾಗ 2023ರಲ್ಲಿ 5.7% ಚಾನ್ಸಸ್ ಇತ್ತು. ಬಟ್ ಈ ಸತಿ ದೀಸ್ ನಂಬರ್ಸ್ ಆರ್ ಇನ್ಕ್ರೀಸ್ಡ್ 3-fold. ಇಲ್ಲಿ ನೋಡಿ, 158 ಪೋಸ್ಟ್ಗಳಿದಾವೆ. ಅಪಿಯರ್ ಆಗ್ತಿದ್ದೀರಾ ಅಪ್ರಾಕ್ಸಿಮೇಟ್ಲಿ 1,000 ಮೆಂಬರ್ಸ್ ಫಾರ್ ಮೈನ್ಸ್. ಇದನ್ನ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ 15.8 ಅಂದ್ರೆ 16%. ಅರೌಂಡ್ 16% ಇರೋದ್ರಿಂದ ದ ಚಾನ್ಸಸ್ ಆಫ್ ಯು ಬಿಕಮಿಂಗ್ ಎ ಸಿವಿಲ್ ಜಡ್ಜ್ ಆರ್ ವೆರಿ ಹೈ. ಇಟ್ಸ್ ಎ ವೆರಿ ರಾಯಲ್ ಜಾಬ್. ಸೊ ಪ್ಲೀಸ್ ಗೋ ಫಾರ್ ಇಟ್. ನಿಮ್ಮಲ್ಲಿ ಎಷ್ಟೊಂದು ಪರಿಶ್ರಮ ಮಾಡಕ್ಕಾಗುತ್ತೆ ಅದನ್ನೆಲ್ಲ ಹಾಕಿ. ಐ ನೋ ಮೆನಿ ಆಫ್ ಯು ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್, ಮೆನಿ ಆಫ್ ಯು ಆರ್ ಆಸ್ಪೈರಿಂಗ್. ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಇಶ್ಯೂಸ್ ಇರ್ಬೋದು, ನಿಮ್ಗೆ ಜಾಬ್ ಪ್ರೆಷರ್ ಇರ್ಬೋದು. ಬಟ್ ಇದನ್ನೆಲ್ಲ ಬಿಟ್ಟು ನೀವು 1-2 ತಿಂಗಳು ಕೂತ್ಕೊಂಡಿದ್ದೀರಾ ಅಂದ್ರೆ ಈ ಎಕ್ಸಾಮ್ ಪ್ರಿಪರೇಷನ್ಗೆ, ಇಟ್ ವಿಲ್ ಬಿ ಅ ಗೇಮ್ ಚೇಂಜರ್ ಇನ್ ಯೋರ್ ಹೋಲ್ ಲೈಫ್. ಓಕೆ, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ನಾನು ಹೇಳಿದ್ನಲ್ಲ, ನೋಡಿ, 2023ರಲ್ಲಿ 5.7% ಚಾನ್ಸಸ್ ಇತ್ತು. ಬಟ್ ಇವಾಗ ಅರೌಂಡ್ 16% ಚಾನ್ಸಸ್ ಇದೆ. ಇವಾಗ ಅರೌಂಡ್ 158 ಪೋಸ್ಟ್ ಫಿಲ್ಅಪ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ ನೋಟಿಫಿಕೇಶನ್ ಈ ನಂಬರ್ಸ್ ಕಡಿಮೆ ಆಗ್ಬೋದು. ಅದೊಂದು ದೊಡ್ಡ ಡ್ರಾಬ್ಯಾಕ್. ಅಂಡ್ ಆಲ್ಸೋ ನೆಕ್ಸ್ಟ್ ನೋಟಿಫಿಕೇಶನ್ ಗೆ ನಿಮಗೆ
ಇನ್ನ ಸುಮಾರು ಕ್ರೈಟೀರಿಯಾಗಳು ನೀವು ಎಲಿಜಿಬಲ್ ಆಗ್ಬೇಕಾಗುತ್ತೆ. ಸೊ ಈ ಕ್ರೈಟೀರಿಯಾಗಳನ್ನೆಲ್ಲ ನೀವು ದಾಟ್ಕೊಂಡು ಇಲ್ಲಿ ಬರೋ ಚಾನ್ಸಸ್ ತುಂಬಾ, ಅವಾಗ ಹೈ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ, ಚಾನ್ಸಸ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವಾಗ ಯಾರ್ಯಾರು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದೀರಾ ಅವ್ರೆಲ್ಲರೂ ಕುತ್ಕೊಂಡು ಪರಿಶ್ರಮ ಬಿದ್ರೆ ಇಟ್ ವಿಲ್ ಬಿ ಲೈಕ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಯು ಪೀಪಲ್. ಓಕೆ, ನೆಕ್ಸ್ಟ್ ನಾನು ಇನ್ನೊಂದು ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ. ಇದೇನಪ್ಪಾ ಅಂದ್ರೆ, ಇಲ್ಲಿ ನೋಡಿ 2023ರಲ್ಲಿ ನಿಮ್ಗೆ ಎಕ್ಸಾಮ್ ಆಗಿರೋದು ಮತ್ತೆ 2020ರಲ್ಲಿ ಎಕ್ಸಾಮ್ ನಡೆಯುತ್ತಿರೋದು, ಇದರ ಒಂದು ಟೈಮ್ ಲೈನ್ ಹೆಂಗಿದೆಯಪ್ಪ. 2025ರಲ್ಲಿ ನೋಟಿಫಿಕೇಶನ್ 9 ಮಾರ್ಚ್ ಆಗಿತ್ತು, ಮತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ 23/7 ಆಯ್ತು. ಸೊ ನೋಟಿಫಿಕೇಶನ್ ಇಂದ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ಗೆ 136 ದಿವಸಗಳು ನಡೆಯಿತು. ಬಟ್ 2025ರಲ್ಲಿ ಇಟ್ ವಿಲ್ ಬಿ ಲೈಕ್ 243 ದಿವಸ ಆಗಿದೆ. ಸೊ ಇಟ್ ಈಸ್ ಡ್ಯೂ ಟು ಸೋ ಮೆನಿ ಅದರ್ ಕೋರ್ಟ್ ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇರೋದ್ರಿಂದ ಇದು ಡಿಲೇ ಆಯ್ತು ಅಷ್ಟೇ. ದೇರ್ ಇಸ್ ನೋ ಅದರ್ ರೀಸನ್. ಮತ್ತೆ ಇದಾದ್ಮೇಲೆ ನಿಮಗೆ ಪ್ರಿಲಿಮ್ಸ್ ನ ರಿಸಲ್ಟ್ ಯಾವಾಗ ಬಂತು, ರಿಸಲ್ಟ್ಸ್ ಆಫ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗ ಬಂತು ಅಂದ್ರೆ 1/9/2023ಕ್ಕೆ ಬಂತು. ನಿಮಗೆ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಅವ್ರಿಗೆ 40 ದಿವಸದ ಗ್ಯಾಪ್ ಇತ್ತು, ಬಟ್ ಈ ಸತಿ 6 ದಿವಸದ ಗ್ಯಾಪ್ ಇದೆ ಅಷ್ಟೇ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ದ ಮೈನ್ಸ್ ರಿಟರ್ನ್ ಎಕ್ಸಾಮಿನೇಷನ್. ಸೊ ಈ ಲಿಸ್ಟ್ ಅನ್ನು ಯಾವಾಗ ಬಿಟ್ರು ಅಂದ್ರೆ 17 ಅಕ್ಟೋಬರ್. ಸೊ ಅರೌಂಡ್ 46 ದಿವಸಗಳ ಆದ್ಮೇಲೆ ಇದನ್ನ ಬಿಟ್ರು. ಮತ್ತೆ ಮೈನ್ಸ್ ಎಕ್ಸಾಮಿನೇಷನ್ 32 ಡೇಸ್. ಈ ಲಿಸ್ಟ್ ಬಿಟ್ಟ ಮೇಲೆ ಒಂದು 32 ಡೇಸ್ಗೆ ನಿಮ್ಗೆ ಮೈನ್ಸ್ ರಿಟರ್ನ್ ಎಕ್ಸಾಮಿನೇಷನ್ ಬಂತು. ಸೊ ಇದನ್ನ ನಾವು ಕಂಪೇರ್ ಮಾಡಿದ್ರೆ ಗ್ಯಾಪ್ ಬಿಟ್ವೀನ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್. ಸೊ ಪ್ರಿಲಿಮ್ಸ್ ಆದ ಮೇಲೆ ಸಿವಿಲ್ ಜಡ್ಜ್ ಪ್ರಿಲಿಮ್ಸ್ ಎಕ್ಸಾಮ್ 2023ರಲ್ಲಿ ಆದ ಮೇಲೆ ಮೈನ್ಸ್ ಅವ್ರಿಗೆ ನಿಮ್ಗೆ ಎಷ್ಟೊಂದು ಟೈಮ್ ಪೀರಿಯಡ್ ಇತ್ತು ಅಂದ್ರೆ 78 ಡೇಸ್. ಸೊ ನಿಮ್ಗೆಲ್ರಿಗೂ ಒಂದು ಕ್ವಶನ್ ಇರ್ಬೋದು, ಸರ್ 78 ಡೇಸ್ ಇದೆಯಲ್ಲ, ಈ ಸತಿ ಅಂದ್ರೆ 2025ರಲ್ಲಿ ನಡೀತಿರುವ ಸಿವಿಲ್ ಜಡ್ಜ್ ಎಕ್ಸಾಮ್ಗೂ 78 ಡೇಸ್ ನಮಗೆ ಟೈಮ್ ಪೀರಿಯಡ್ ಸಿಗುತ್ತಾ ಅಂತ? ನೋ. ಏಕೆಂದ್ರೆ ಇಲ್ಲಿ ನೋಡಿ, ನಮಗೆ ಆಲ್ಮೋಸ್ಟ್ ಆಲ್ ನೋಟಿಫಿಕೇಶನ್ ಆದ ಮೇಲೆ ನಮ್ಮ ಪ್ರಿಲಿಮಿನರಿ ಎಕ್ಸಾಮ್ ಆಗೋವರೆಗೆ ಆಲ್ಮೋಸ್ಟ್ 243 ದಿವಸಗಳು ಕಳೆದೋಯ್ತು. ಸೊ ಇಲ್ಲೇ ಮೇಜರ್ ಜಂಕ್ ಆಫ್ ಅವರ್ ಟೈಮ್ ಪೀರಿಯಡ್ ಹ್ಯಾಡ್ ಬಿನ್ ಲಾಸ್ಟ್. ಸೊ ಅದರಿಂದ ನಮಗೆ ಈ ನಂಬರ್ ಆಫ್ ಫಿಗರ್ಸ್ ಸಿಗೋದು ತುಂಬಾ ಕಷ್ಟ ಇದೆ. ಸೊ ಇದನ್ನ ಒಂದು ಹಾಫ್ ತಗೊಂಡ್ರೆ ನಾವು 39 ಡೇಸ್ ಇರುತ್ತೆ. 39 ಡೇಸ್ ಇರೋದ್ರಿಂದ ನಾನು ಈ ಫಿಗರ್ ಅನ್ನು ತಗೋತಿಲ್ಲ, ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 50 to 60 ಡೇಸ್ ನೀವು ತಗೊಳ್ಳಿ, ಅಂದ್ರೆ ನಿಯರ್ಲಿ 2 ಮಂತ್ಸ್. 2 ಮಂತ್ಸ್ ನಿಮ್ಮ ಈ 2 ಮಂತ್ಸ್ ಒಳಗೆ ನಿಮ್ದು ಎಕ್ಸಾಮ್ ಆಗ್ಬಿಡುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಿಪರೇಷನ್ ಇವಾಗ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡಿದಿರಿ ಅಂದ್ರೆ ಯು ವಿಲ್ ಬಿ ವೇ ಫಾರ್ ಹೆಡ್ ದೆನ್ ಯುವರ್ ಕಾಂಪಿಟೇಟರ್ಸ್. ಈ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ 2 ಮಂತ್ಸ್ ಎಲ್ಲದನ್ನು ಸೈಡ್ ಅಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಸ್ಟಾರ್ಟ್ ಮಾಡಿ. ಓಕೆ, ದಿಸ್ ಇಸ್ ದ ಡೇಟಾ ಐ ವಾಂಟೆಡ್ ಟು ಗಿವ್ ಯು. ನಾವು ಇವಾಗ ಎನ್ಕರೇಜ್ ಇಂಡಿಯಾ ಲಾ ಸರ್ವಿಸಸ್ ನಿಮ್ಗೆ ಏನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿದೆ ಫಾರ್ ಮೈನ್ಸ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏನಪ್ಪಾ ಅಂದ್ರೆ, ನಾವು ನಮ್ಮ ಟೀಮ್ ಎಲ್ಲ ಸೇರಿ ಒಂದು ಟೆಸ್ಟ್ ಸೀರೀಸ್ ಅನ್ನ ಪ್ಲಾನ್ ಮಾಡಿದೀವಿ. ನಿಮ್ಗೆ ಟೆಸ್ಟ್ ಸೀರೀಸ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ. ಟೆಸ್ಟ್ ಸೀರೀಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 19 ಅಕ್ಟೋಬರ್ಗೆ ಸ್ಟಾರ್ಟ್ ಆಗಿದೆ. ಈ ಟೆಸ್ಟ್ ಸೀರೀಸ್ ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್ ಇರುತ್ತೆ. ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್. ಇದ್ರ ಜೊತೆಗೆ ನಾವು ಸ್ಟಡಿ ಮೆಟೀರಿಯಲ್ ಸಹ ಪ್ರೊವೈಡ್ ಮಾಡ್ತಿದೀವಿ. ಈ ಸ್ಟಡಿ ಮೆಟೀರಿಯಲ್ ನೀವು ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ ಮೇಲೆ ನಿಮ್ಗೆ ಒಂದು 3-4 ಡೇಸ್ ಅಲ್ಲಿ ನಾವು ಕೊರಿಯರ್ ಮಾಡ್ಕೊಡ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಒಳ್ಳೆ ನಾವು ಕೊಟೇಶನ್ ಹಾಕಿದೀವಿ. ಏನಪ್ಪಾ ಅಂದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ಅನ್ ಆಸ್ಪಿರೆಂಟ್ ಅಂಡ್ ಎ ಟಾಪರ್ ಈಸ್ ನಾಟ್ ನಾಲೆಡ್ಜ್, ಇಟ್ಸ್ ಅಪ್ಲಿಕೇಶನ್, ಕನ್ಸಿಸ್ಟೆನ್ಸಿ ಅಂಡ್ ಫಿಯರ್ಲೆಸ್ ರೈಟಿಂಗ್. ಸೊ ದಿಸ್ ಸ್ಟೇಟ್ಮೆಂಟ್ ನಾವು ಏನಕ್ಕಪ್ಪ ಇಲ್ಲಿ ಹಾಕಿದೀವಿ ಅಂದ್ರೆ, ಇಟ್ ಎಕ್ಸಾಕ್ಟ್ಲಿ ಸೂಟ್ಸ್ ದ ಮೈನ್ಸ್ ಕ್ಯಾಂಡಿಡೇಟ್ಸ್. ಏಕೆಪ್ಪ ಅಂದ್ರೆ, ನಿಮ್ಗೆ ಇವಾಗ ನಾಲೆಡ್ಜ್ ಟೆಸ್ಟಿಂಗ್ ಆಗ್ತಿಲ್ಲ, ನಾಲೆಡ್ಜ್ ಜೊತೆ ನೀವು ಎಷ್ಟೊಂದು ಹೇಗೆ ನಿಮ್ಮ ರೈಟಿಂಗ್ ಪ್ರಾಕ್ಟೀಸ್ ಆಗಿದೆ, ನೀವು ಎಷ್ಟೊಂದು ನಿಮ್ಮ ಅಪ್ಲಿಕೇಬಲ್ ಮೈಂಡ್ ಇದೆ, ನೀವು ಎಷ್ಟೊಂದು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತೀರಾ ಈ 2 ಮಂತ್ಸ್. ಏಕೆಂದ್ರೆ ಒಂದೇ ಸತಿ ನಿಮಗೆ ರೈಟಿಂಗ್ ಪ್ರಾಕ್ಟೀಸ್ ಬರೋದಿಲ್ಲ. ಯು ನೀಡ್ ಟು ರೈಟ್ ಈಚ್ ಅಂಡ್ ಎವ್ರಿ ಡೇ. ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆನೆ ನಿಮಗೆ ಮೈನ್ಸ್ ಎಕ್ಸಾಮಿನೇಷನ್ ಬರೆಯೋದು ಸುಲಭ ಆಗುತ್ತೆ. ನಿಮ್ಗೆ ಎಷ್ಟೇ ನಾಲೆಡ್ಜ್ ಇದ್ರು ಆ ಟೈಮ್ ಡ್ಯೂರೇಷನ್ ವಿತಿನ್ 3 hours ಅಲ್ಲಿ ಬರೀದಿದೆಯಲ್ಲ ಎಕ್ಸಾಮು, ದಟ್ ಈಸ್ ಎ ವೆರಿ ಚಾಲೆಂಜಿಂಗ್ ಟಾಸ್ಕ್. ದಟ್ ಟು ಇನ್ ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್. ಸುಮಾರು ಜನ ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್ ಅಲ್ಲೇ ನೀವು ಸ್ವಲ್ಪ ಫಿಯರ್ ಆಗ್ಬಿಟ್ಟು ಸುಮಾರು ಪಾಯಿಂಟ್ಸ್ ಅನ್ನ ಮರ್ತೋಗೋದು ಚಾನ್ಸಸ್ ತುಂಬಾ ಇದೆ. ಸೊ ಇದೇ ರೀಸನ್ ಇಂದ ಸುಮಾರು ಜನ ನಮ್ಮ ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಅಲ್ಲಿ ಫೇಲ್ ಸಹ ಆಗಿದ್ದಾರೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಈ ಟೆಸ್ಟ್ ಸೀರೀಸ್ ಅನ್ನ ನಾವು ಏನ ಕಂಡಕ್ಟ್ ಮಾಡ್ತೀವಿ ಅನ್ನೋದು ದಿಸ್ ಇಸ್ ದ ಮೈನ್ ರೀಸನ್. ಓಕೆ, ಸೊ ನಮ್ಮ ಟೆಸ್ಟ್ ಸೀರೀಸ್ ನ ಸ್ಕೆಡ್ಯೂಲ್ ಹೆಂಗಿದೆ ಅಂದ್ರೆ, ಇಲ್ಲಿ ನೋಡಿ,
ಸ್ಕೆಡ್ಯೂಲ್ 19 ಅಕ್ಟೋಬರ್ಗೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. 19 ಅಕ್ಟೋಬರ್ಗೆ 2 ಟೆಸ್ಟ್ಗಳಾಗಿದೆ, ಟ್ರಾನ್ಸ್ಲೇಷನ್ ಪೇಪರ್ 1 ಅಂಡ್ ಟ್ರಾನ್ಸ್ಲೇಷನ್ ಪೇಪರ್ 2. ಇದರಲ್ಲಿ ನಿಮಗೆ ಫಸ್ಟ್ ಡಿಪಾಸಿಷನ್ ಟ್ರಾನ್ಸ್ಲೇಷನ್, ದೆನ್ ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್, ವಾಟ್ ಎವರ್ ದ ಪೇಪರ್ 1 ಇನ್ಕ್ಲೂಡ್ಸ್ ಇದು ನಡೆಯುತ್ತಿಲ್ಲ. ಈಚ್ ಪೇಪರ್ ವಿಲ್ ಬಿ ಆಫ್ 50 ಮಾರ್ಕ್ಸ್ ಇರುತ್ತೆ. ಟೈಮಿಂಗ್ ಬಂದಿದೆ, ಫಸ್ಟ್ ರೌಂಡ್ ಮಾತ್ರ ಈ ಟೈಮಿಂಗ್ ಇದೆ, ಸೆಕೆಂಡ್ ರೌಂಡ್ಗೆ ಟೈಮಿಂಗ್ ಚೇಂಜ್ ಆಗುತ್ತೆ. ಏಕೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಾವು ಬರೀ 50 ಮಾರ್ಕ್ಸ್ ಪೇಪರ್ ನ ನಾವು ಕಂಡಕ್ಟ್ ಮಾಡ್ತಿರೋ ರೀಸನ್ ಇಂದ ನಾವು ಈ ಟೈಮ್ ಅನ್ನ ರಿಡ್ಯೂಸ್ ಮಾಡಿದೀವಿ. ದಿಸ್ ಇಸ್ ದ ಟೈಮ್ ಆಫ್ 1.5 hour. ಸೊ ನಿಮ್ಮ ರಿಯಲ್ ಎಕ್ಸಾಮ್ ಕಂಪೇರ್ ಮಾಡಿದ್ರೆ ದಟ್ ಈಸ್ ಇದು ಹಾಫ್ ಆಗುತ್ತೆ, ಅಂದ್ರೆ 1.5. ನಿಮ್ಮ ರಿಯಲ್ ಎಕ್ಸಾಮ್ ಬಂದಿದೆ 3 hours ಇರುತ್ತೆ, ದಿಸ್ ಇಸ್ 1.5 hours ಇರುತ್ತೆ ಎಕ್ಸಾಮ್. ಯಾಕಂದ್ರೆ 50 ಮಾರ್ಕ್ಸ್ ನಾವು ಕಂಡಕ್ಟ್ ಮಾಡ್ತಿದ್ವಿ. ಯಾಕೆ ಈ ಸ್ಟ್ರಾಟಜಿ ನಾವು ಇನ್ಕಲ್ಕೇಟ್ ಮಾಡ್ಕೊಂಡಿದೀವಿ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಮೆಲ್ಲಗೆ ಸ್ಟಾರ್ಟ್ ಮಾಡಬೇಕು. ಓಕೆ, ವೆನ್ ಯು ರೈಟ್ ಫಾರ್ 50 ಮಾರ್ಕ್ಸ್ ನಿಮ್ಗೆ ಕ್ವಾಲಿಟಿ ಗೊತ್ತಾಗುತ್ತೆ, ಕ್ವಾಲಿಟಿ ಆಫ್ ದ ಪೇಪರ್ ಹೆಂಗ್ ಬರೀಬೇಕು, ನಿಮ್ಗೆ ಸ್ವಲ್ಪ ಥಿಂಕಿಂಗ್ಗೆ, ನಿಮ್ಗೆ ಒಂದ್ ಸ್ವಲ್ಪ ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್ ಗೆ ಅಡ್ಜಸ್ಟ್ ಆಗೋದಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಈ 50 ಮಾರ್ಕ್ಸ್ ಅನ್ನ ನೀವು ಒಂದ್ ರೌಂಡ್ ಕಂಪ್ಲೀಟ್ ಮಾಡಿದೀರಾ ಅಂದ್ರೆ ಸೆಕೆಂಡ್ ರೌಂಡ್ ನಿಮಗೆ 100 ಮಾರ್ಕ್ಸ್ ಬರುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಟೆಸ್ಟ್ 2 ಬಂದಿದೆ, ಅಕ್ಟೋಬರ್ 22 ನಡೆಯುತ್ತೆ. ಇದರಲ್ಲಿ ಸಹ ಟ್ರಾನ್ಸ್ಲೇಷನ್ ಪೇಪರ್ 1 ಅಂದ್ರೆ ಇದು ಟ್ರಾನ್ಸ್ಲೇಷನ್ ಪೇಪರ್ 1, ಟ್ರಾನ್ಸ್ಲೇಷನ್ ಪೇಪರ್ 2 ಇರುತ್ತೆ. ಸೊ ಇದು ಡಿಪಾಸಿಷನ್ ಟ್ರಾನ್ಸ್ಲೇಷನ್, ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್, ಅದರ್ ಕೈಂಡ್ಸ್ ಆಫ್ ಟ್ರಾನ್ಸ್ಲೇಷನ್ ಕ್ವಶನ್ಸ್ ನಾವು ಕೊಡ್ತೀವಿ. ಇದು ಪೇಪರ್ 1 and 2 ಡಿಫ್ರೆನ್ಸ್ ಇದೆ ಇಷ್ಟೇ. ಪೇಪರ್ 1 ನಾವು ಮಾರ್ನಿಂಗ್ ಮಾಡ್ತೀವಿ, ಅಂದ್ರೆ ಟೈಮಿಂಗ್ ಅಂದ್ರೆ 10:30 to 12 PM ಆಗುತ್ತೆ. ಪೇಪರ್ 2 ಬಂದಿದೆ ಆಫ್ಟರ್ನೂನ್ ಮಾಡ್ತೀವಿ, ಆಫ್ಟರ್ನೂನ್ 12:30 to 2 PM. ಯಾಕೆಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ನೀವು ಸೆಂಟರ್ ಬಂದಿರ್ತೀರಾ, ನಿಮಗೆ ಜಾಸ್ತಿ ಟೈಮ್ ಗ್ಯಾಪ್ ಕೊಟ್ರೆ ನಿಮ್ಗೆ ಟೈಮ್ ಲಾಸ್ ಆಗುತ್ತೆ ಅಂತ ಈ ಟೈಮ್ ಶೆಡ್ಯೂಲ್ ನಾವು ಫಿಕ್ಸ್ ಮಾಡಿದ್ದೀವಿ. ನೀವು 10 o'clock ಎಕ್ಸಾಮ್ ಸೆಂಟರ್ ಬನ್ನಿ, 10:30 ಎಕ್ಸಾಮ್ ತಗೊಳ್ಳಿ, 12 o'clock ಒಂದು ಪೇಪರ್ ಬರೀ, ಒಂದು half an hour ಗ್ಯಾಪ್ ತಗೊಳ್ಳಿ, ಸ್ವಲ್ಪ ರಿಫ್ರೆಶ್ ಆಗಿದೆ, ಮತ್ತೆ 12:30 to 2 PM ಸೆಕೆಂಡ್ ಪೇಪರ್ ಬರೀರಿ. ಓಕೆ, ನೆಕ್ಸ್ಟ್ ಅಕ್ಟೋಬರ್ 26 ನೆಕ್ಸ್ಟ್ ಪೇಪರ್ ಇರುತ್ತೆ, ದಟ್ ವಿಲ್ ಬಿ ಗೋಯಿಂಗ್ ವಿತ್ ಲಾ ಪೇಪರ್ 1. ಮತ್ತೆ ಲಾ ಪೇಪರ್ 1 ಆಫ್ಟರ್ನೂನ್ ಸಹ ಇರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಏನಿರುತ್ತೆ ಅಂದ್ರೆ CPC 1908 ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ ಇರುತ್ತೆ. ಇದರ ಟೈಮ್ ಬಂದಿದೆ ಸೇಮ್, ಮಾರ್ನಿಂಗ್ ಸೆಷನ್ 10:30 AM to 12 PM 50 ಮಾರ್ಕ್ಸ್ ಇರುತ್ತೆ. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಏನಿರುತ್ತೆ CRPC 1973 ಎಕ್ಸಾಮ್ ಇದು ಪೇಪರ್ ಇರುತ್ತೆ, BNSS 2023. ಇದರ ಟೈಮಿಂಗ್ ಬಂದಿದೆ ಸೆಕೆಂಡ್ ಹಾಫ್ ಅಲ್ಲಿ 12:30 to 2 PM. ದಿಸ್ ವಿಲ್ ಬಿ ಆಲ್ಸೋ ಫಾರ್ 50 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಅಕ್ಟೋಬರ್ 29 ಗೆ ನೆಕ್ಸ್ಟ್ ಪೇಪರ್ ಇರುತ್ತೆ, ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ. ಇದರಲ್ಲೂ ಸಹ ಲಾ ಪೇಪರ್ 1 ಅಂಡ್ ಲಾ ಪೇಪರ್ 1 ಇರುತ್ತೆ, ಆಫ್ಟರ್ನೂನ್ ಸೆಕೆಂಡ್ ಹಾಫ್ ಸೆಷನ್ ಸಹ. ಇದರಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 BSA 2023 ಫಸ್ಟ್ ಹಾಫ್ ಅಲ್ಲಿ ಇರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇರುತ್ತೆ. ಓಕೆ, ಟೈಮ್ ಪೀರಿಯಡ್ ಸೇಮ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನವೆಂಬರ್ 2 ಯಾವ್ದಿರುತ್ತೆ, ಲಾ ಪೇಪರ್ 2 ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಫ್ರೇಮಿಂಗ್ ಆಫ್ ಇಶ್ಯೂಸ್ ಆಫ್ ಜಡ್ಜ್ಮೆಂಟ್ ರೈಟಿಂಗ್ ಫಾರ್ ಸಿವಿಲ್ ಕೇಸಸ್ ಇರುತ್ತೆ. ಸೇಮ್ ಫಸ್ಟ್ ಹಾಫ್ ಅಲ್ಲಿ 10:30 AM to 12 PM ಇರುತ್ತೆ ಫಾರ್ 50 ಮಾರ್ಕ್ಸ್. ಓಕೆ, ಇನ್ ದ ಆಫ್ಟರ್ನೂನ್ ಸೇಮ್ ಪೇಪರ್ ಇರುತ್ತೆ, ಇಟ್ ವಿಲ್ ಲೈಕ್ ಸೆಕೆಂಡ್ ಹಾಫ್ಗೆ 50 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಟೆಸ್ಟ್ ನಂಬರ್ 6 ಇಲ್ಲಿ ಬಿ ಆನ್ ನವೆಂಬರ್ 5 ಇರುತ್ತೆ. ಲಾ ಪೇಪರ್ 3 ಅಲ್ಲಿ ನಿಮಗೆ ಏನೆಲ್ಲ ಟಾಪಿಕ್ಸ್ ಇರುತ್ತೆ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಈ ಟಾಪಿಕ್ಸ್ ಇರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಈ ಟಾಪಿಕ್ಸ್ ಇರುತ್ತೆ. ಸೇಮ್ ಟೈಮ್ ಪೀರಿಯಡ್ ಇರುತ್ತೆ, ಫಸ್ಟ್ ಹಾಫ್ 10:30 to 12 PM ಅಂಡ್ ಸೆಕೆಂಡ್ ಹಾಫ್ ಈ ಟೈಮಿಂಗ್ ಇರುತ್ತೆ. ಇದು ಪೇಪರ್ಸ್ 50 ಮಾರ್ಕ್ಸ್ ಇರುತ್ತೆ. ಓಕೆ, ನೌ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದ ಫಸ್ಟ್ ರೌಂಡ್ ಆಫ್ ಟೆಸ್ಟ್. ಓಕೆ, ದಿಸ್ ಇಸ್ ದ ಫಸ್ಟ್ ರೌಂಡ್. ನಿಮಗೆ ಹೀಗಿರುತ್ತೆ, ಫಸ್ಟ್ ರೌಂಡ್ ಅಲ್ಲಿ 50 ಮಾರ್ಕ್ಸ್ಗೆ 1.5 hours ನೀವು ಬರೀತೀರಾ ಈಚ್ ಪೇಪರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗೆ ಒಂದ್ ಸ್ವಲ್ಪ ಟಫ್ನೆಸ್ ನಾವು ಇನ್ಕ್ರೀಸ್ ಮಾಡ್ತೀವಿ. ಏನಪ್ಪಾ ಅಂದ್ರೆ 50 ಮಾರ್ಕ್ಸ್ ಇರೋದು ನಿಮಗೆ 100 ಮಾರ್ಕ್ಸ್ ಬರುತ್ತೆ. ಓಕೆ, 100 ಮಾರ್ಕ್ಸ್ ಪೇಪರ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಇಟ್ ವಿಲ್ ಬಿ ಲೈಕ್ ಟೆಸ್ಟ್ 7 ಇಂದ ಸ್ಟಾರ್ಟ್ ಆಗುತ್ತೆ, ನವೆಂಬರ್ 9 ಸ್ಟಾರ್ಟ್ ಆಗುತ್ತೆ. ಟ್ರಾನ್ಸ್ಲೇಷನ್ ಪೇಪರ್ ಫಸ್ಟ್ ಪೇಪರ್ ಇರುತ್ತೆ, ನಿಮಗೆ ಡಿಫರೆಂಟ್ ಕೈಂಡ್ಸ್ ಆಫ್ ಟ್ರಾನ್ಸ್ಲೇಷನ್ ಇದ್ರಲ್ಲಿ ಬರುತ್ತೆ. ಫ್ರಮ್ 10 AM to 1 PM 3 hours ಕಂಪ್ಲೀಟ್ಲಿ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಓಕೆ, ಇದಾದ ಮೇಲೆ ನೆಕ್ಸ್ಟ್ ಟೆಸ್ಟ್ ನಂಬರ್ 8 ನವೆಂಬರ್ 12 ಇರುತ್ತೆ. ಲಾ ಪೇಪರ್ 1 ಇರುತ್ತೆ, ಸೇಮ್ ಟೈಮಿಂಗ್ ಬಂದಿದೆ ಫಸ್ಟ್ ಹಾಫ್ 10 AM to 1 PM 3 hours ಎಕ್ಸಾಕ್ಟ್ಲಿ ಲೈಕ್ ನಿಮಗೆ ಎಕ್ಸಾಮ್ ಟೈಮಿಂಗ್ಸ್ ಏನಿರುತ್ತೆ ಅದೇ ಟೈಮಿಂಗ್ ಅಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟೆಸ್ಟ್ ನಂಬರ್ 9 ಬಂದಿದೆ ನವೆಂಬರ್ 14 ಇರುತ್ತೆ. ಲಾ ಪೇಪರ್ 2 ಇರುತ್ತೆ. ಇದರಲ್ಲಿ ಲಾ ಪೇಪರ್ 2 ಅಲ್ಲಿ ಯಾವೆಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ ಅದನ್ನೆಲ್ಲ ಕವರ್ ಮಾಡ್ತೀವಿ. ಟೈಮಿಂಗ್ಸ್ ಫಸ್ಟ್ ಹಾಫ್ ದಟ್ ಈಸ್ 10 AM to 1 PM ಫಾರ್ 100 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ
ಟೆಸ್ಟ್ ನಂಬರ್ 10 ಇದು ನವೆಂಬರ್ 19ನೇ ತಾರೀಕು ಇರುತ್ತೆ. ಲಾ ಪೇಪರ್ 3 ದಿಸ್ ಇಸ್ ದ ಫೈನಲ್ ಪೇಪರ್ ಆಫ್ ಯುವರ್ ಎಕ್ಸಾಮಿನೇಷನ್. ಸೊ ಇದರಲ್ಲೂ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ಇನ್ಕ್ಲೂಡ್ ಮಾಡ್ತೀವಿ. ಫ್ರಮ್ ಟೈಮಿಂಗ್ ಬಂದಿದೆ 10 AM to 1 PM. ಫಸ್ಟ್ 100 ಮಾರ್ಕ್ಸ್ ಇರುತ್ತೆ. ರೌಂಡ್ 3 ಇಸ್ ದ ಲೈಕ್ ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ಹೆಂಗಿರುತ್ತೋ ಆ ರೀತಿ ನಾವು ಕಂಡಕ್ಟ್ ಮಾಡಕ್ಕೆ ಇದನ್ನು ಪ್ಲಾನ್ ಮಾಡಿದೀವಿ. ರೌಂಡ್ 3 ಅಲ್ಲಿ ನಿಮಗೆ ಎಕ್ಸಾಮ್ ಲೈಕ್ ಎನ್ವಿರಾನ್ಮೆಂಟ್ ಸೇಮ್ ಅದನ್ನು ಮೇಂಟೈನ್ ಮಾಡ್ತೀವಿ, ಬಟ್ ದ ಟಫ್ನೆಸ್ ಲೆವೆಲ್ ವಿಲ್ ಬಿ ಇನ್ಕ್ರೀಸ್ಡ್ ಹಿಯರ್. ಈ ಎಕ್ಸಾಮ್ ಬಂದಿದೆ ಟೆಸ್ಟ್ ನಂಬರ್ 11 ಆಗಿರುತ್ತೆ. ನವೆಂಬರ್ 23ನೇ ತಾರೀಕು ಕಂಡಕ್ಟ್ ಮಾಡ್ತೀವಿ. ಟ್ರಾನ್ಸ್ಲೇಷನ್ ಪೇಪರ್ 1 ಮಾರ್ನಿಂಗ್ ಇರುತ್ತೆ, ಮತ್ತೆ ಲಾ ಪೇಪರ್ 1 ಆಫ್ಟರ್ನೂನ್ ಇರುತ್ತೆ. ಇದು ಏನಕ್ಕೆ ಸರ್ ಹೀಗೆ ಮಾಡ್ತಿದ್ದೀರಾ ಅಂದ್ರೆ, ಸೊ ಎಕ್ಸಾಕ್ಟ್ಲಿ ನಿಮ್ಗೆ ಇವಾಗ ಎಕ್ಸಾಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದೇ ದಿವಸ 2 ಎಕ್ಸಾಮ್ಸ್ ಇರುತ್ತೆ. ಓಕೆ, ಸೊ ಅದರಿಂದ ನೀವು ಎಕ್ಸಾಮ್ ಅನ್ನ ನೀವು ಆ ಎಕ್ಸಾಮ್ ಎನ್ವಿರಾನ್ಮೆಂಟ್ ಅನ್ನ ಎಕ್ಸಾಮ್ ಕಂಡೀಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋ ರೀಸನ್ ಇಂದ ಒಂದೇ ದಿವಸ ನಾವು 2 ಪೇಪರ್ ಇಟ್ಟಿದ್ದೀವಿ. ಮಾರ್ನಿಂಗ್ ನೀವು 3 hours ಬರೀಬೇಕು ಫ್ರಮ್ 10 AM to 1 PM ಇನ್ ಫಸ್ಟ್ ಸೆಷನ್, ಅಂಡ್ ಫ್ರಮ್ 2:30 PM to 5:30 PM in the second session. It will be like half hour, 100 marks. Day 1. ನೆಕ್ಸ್ಟ್ ಆದ್ಮೇಲೆ ಟೆಸ್ಟ್ ನಂಬರ್ 13 ಬಂದಿದೆ, ನವೆಂಬರ್ 26 ಇರುತ್ತೆ. ಸೊ ಇಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಲಾ ಪೇಪರ್ 2 ಇರುತ್ತೆ, including all the topics in first session from 10 AM to 1 PM for 100 marks. Okay, next test number 14. This is the final test of our test series. On November 26 irutte. Law paper 3 afternoon session alli irutte, including all the topics from 2:30 PM to 5:30 PM for 100 marks. Okay, I hope ನಿಮಗೆ ನಮ್ಮ ಟೆಸ್ಟ್ ಸೀರೀಸ್ ನ ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಈ ಟೆಸ್ಟ್ ಸೀರೀಸ್ ಜೊತೆ ನಿಮ್ಗೆ ಏನೇನಪ್ಪ ಸಿಗುತ್ತೆ ಅಂತ ಹೇಳಿದ್ರೆ, ನಾವು ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ ನಿಮಗೆ. ಲಾ ಪೇಪರ್ 1 ಟ್ರಾನ್ಸ್ಲೇಷನ್ ರಿಲೇಟೆಡ್ ಸಿನಾಪ್ಸಿಸ್ ಕೊಡ್ತೀವಿ, ಮತ್ತೆ ಟ್ರಾನ್ಸ್ಲೇಷನ್ ಪೇಪರ್ ಅಲ್ಲಿ ಟ್ರಾನ್ಸ್ಲೇಷನ್ ರಿಲೇಟೆಡ್ ಸಿನಾಪ್ಸಿಸ್ ಕೊಡ್ತೀವಿ, ಮತ್ತೆ ಲಾ ಪೇಪರ್ 2 ಡಿಫ್ರೆಂಟ್ ಟಾಪಿಕ್ಸ್ ರಿಲೇಟೆಡ್ ನೋಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ ಸ್ಟಡಿ ಮೆಟೀರಿಯಲ್. ಓಕೆ, ಸೊ ಅದರ್ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಂದ್ರೆ ಟೆಸ್ಟ್ ಸೀರೀಸ್ ಬೋತ್ ಆನ್ಲೈನ್ ಆಸ್ ವೆಲ್ ಆಫ್ಲೈನ್ ಇರುತ್ತೆ. ಆನ್ಲೈನ್ ಹೆಂಗಪ್ಪ ಅಂದ್ರೆ ನಮ್ದು ಆಪ್ ಇದೆ, ಎಂಕರೇಜ್ ಇಂಡಿಯಾ ಅಂತ ಆಪ್ ಇದೆ. ನೀವು ಆಪ್ ಅಲ್ಲಿ ಟೆಸ್ಟ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ಔಟ್ ತಗೊಂಡು ಪ್ರಿಂಟ್ಔಟ್ ತಗೊಂಡು ನೀವು ಟೆಸ್ಟ್ ಪೇಪರ್ ಅನ್ನ ಬರೀಬಹುದು. ಓಕೆ, ನೆಕ್ಸ್ಟ್ ಆಫ್ಲೈನ್ ಅಂದ್ರೆ ನೀವು ನಮ್ಮ ಆಫ್ಲೈನ್ ಟೆಸ್ಟ್ ಸೆಂಟರ್ಸ್, ವಿ ಆರ್ ಲೈಕ್ ಹ್ಯಾವಿಂಗ್ ಎ ಆಫ್ಲೈನ್ ಸೆಂಟರ್ ಅಟ್ ಕೋರಮಂಗಲ. ಇನ್ನೊಂದು ನಾವು ಮಾತಾಡ್ತಿದ್ವಿ, ಅದನ್ನ ಫೈನಲೈಸ್ ಮಾಡಿ ನಿಮಗೆ ಬೆಂಗಳೂರಲ್ಲಿ 2 ಸೆಂಟರ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಆಫ್ಲೈನ್ ಟೆಸ್ಟ್ ಸೀರೀಸ್ ಬರೆಯೋದಿಕ್ಕೆ. ಓಕೆ, ಟೆಸ್ಟ್ ಸೀರೀಸ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಇರುತ್ತೆ. ಮತ್ತೆ ನಿಮ್ಮ ಪ್ರಿಪರೇಷನ್ ನಾವು ಇವಾಗ ಈ ಟೆಸ್ಟ್ ಸ್ಕೆಡ್ಯೂಲ್ ಅನ್ನು ಕೊಟ್ಟಿದೀವಲ್ಲ, ಇದೇ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನೀವು 3 rounds ಆಫ್ ದ ಸಿಲೆಬಸ್ ಅನ್ನ ಕವರ್ ಮಾಡಕ್ಕೆ ಸಾಧ್ಯ ಆಗುತ್ತೆ ನಿಮಗೆ. ವಿತಿನ್ 45 ಡೇಸ್ ಅಲ್ಲಿ ನೀವು 3 rounds ಆಫ್ ಸಿಲೆಬಸ್ ಅನ್ನು ಕವರ್ ಮಾಡ್ತೀವಿ, ವಿಚ್ ಇಸ್ ಎ ವೆರಿ ಬಿಗ್ಗೆಸ್ಟ್ ಟಾಸ್ಕ್. ಸೊ ನಿಮಗೆ ಇಟ್ ಈಸ್ ಪಾಸಿಬಲ್. ಇದೇ ನಮ್ಮ ಟೆಸ್ಟ್ ಸ್ಕೆಡ್ಯೂಲ್ ಅನ್ನು ನಾವು ಶೇರ್ ಮಾಡ್ತೀವಿ. ಇದನ್ನ ಪ್ರಿಂಟ್ಔಟ್ ತಗೊಂಡು ಇದ್ರ ಪ್ರಕಾರ ನಿಮ್ಮ ಪ್ರಿಪರೇಷನ್ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಪಾಯಿಂಟ್ ನೀವು ಗಮನದಲ್ಲಿ ಇಟ್ಕೋಬೇಕು. ಫಾರ್ ಮೈನ್ಸ್ ಮೋರ್ ದೆನ್ ಯುವರ್ ನಾಲೆಡ್ಜ್, ಯುವರ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮ್ಯಾಟರ್ಸ್. ಸೊ ನಿಮ್ಗೆ ಎಷ್ಟೇ ನಾಲೆಡ್ಜ್ ಇರ್ಬೋದು, ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿರ್ಬೋದು, ಬಟ್ ನೀವು ರೈಟಿಂಗ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಫಾರ್ ದ ಎಕ್ಸಾಮಿನೇಷನ್. ಸೊ ನೀವು ಡಿಫ್ರೆಂಟ್ ಕೋರ್ಸ್ ಅಲ್ಲಿ ನೀವು ಸರ್ವ್ ಮಾಡ್ತಾ ಇರ್ಬೋದು, ನೀವು ಡಿಫ್ರೆಂಟ್ ವರ್ಕ್ಸ್ ಮಾಡ್ತಾ ಇರ್ಬೋದು, ಬಟ್ ವಿತೌಟ್ ರೈಟಿಂಗ್ ಆಸ್ ಎ ಸ್ಟೂಡೆಂಟ್ ನೀವು ಈ 2 ತಿಂಗಳು ನೀವು ಶುಡ್ ಹ್ಯಾವ್ ಟು ಬಿಕಮ್ ಟು ದ ಸ್ಟೇಜ್ ಆಫ್ ಎ ಸ್ಟೂಡೆಂಟ್. ಆ ಸ್ಟೂಡೆಂಟ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡಿ. ನಿಮ್ಮ ಈ ಜರ್ನಿ ಏನಿದೆ ತುಂಬಾ ಸುಲಭ ಆಗ್ಬಿಡುತ್ತೆ. ಓಕೆ, ನೀವು ಈ ಜರ್ನಿಯನ್ನ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಹ್ಯಾಪಸ್ ಹಾರ್ಡ್ ಆಗ್ಬಿಡುತ್ತೆ. ಸೊ ಇವಾಗಿಂದಾನೇ ಸ್ಟಾರ್ಟ್ ಮಾಡಿ, ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡಿ, ಇವಾಗಿಂದಾನೇ ಒಂದು ಸ್ವಲ್ಪ ಓದಿ ನೀವು ಎಷ್ಟೊಂದು ಓದ್ತೀರಾ, ದಟ್ ವಿಲ್ ಅಕೌಂಟ್ಸ್ ಫಾರ್ ಓನ್ಲಿ 30%. ಇನ್ನು 70% ಯಾವ್ದು ರೋಲ್ ಪ್ಲೇ ಮಾಡುತ್ತೆ ಅಂದ್ರೆ ನಿಮ್ಮ ಆನ್ಸರ್ ರೈಟಿಂಗ್. ಸೊ ನೆವರ್ ಎವರ್ ಲೂಸ್ ಎ ಹೋಪ್ ಆಫ್ ರೈಟಿಂಗ್ ದ ಆನ್ಸರ್ ಈಚ್ ಅಂಡ್ ಎವ್ರಿ ಡೇ. ಓಕೆ, ನೀವು ಈಚ್ ಅಂಡ್ ಎವ್ರಿ ಡೇ ನೀವು ಆನ್ಸರ್ ರೈಟಿಂಗ್ ಮಾಡಿದ್ರೆ ನಿಮ್ಮ ಈ ಜರ್ನಿ ಇದೆಯಲ್ಲ ಇದು ತುಂಬಾ ಸುಲಭ ಆಗುತ್ತೆ. ನೀವು ಡೆಫಿನೆಟ್ಲಿ ಸಿವಿಲ್ ಜಡ್ಜ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಈ ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆಗಿ. ದ ಟೆಸ್ಟ್ ಸೀರೀಸ್ ವಿಲ್ ವೆರಿ ಮಚ್ ಹೆಲ್ಪ್ಫುಲ್ ಅಂಡ್ ಇಟ್ ವಿಲ್ ಪ್ರೊವೈಡ್ ಯು ಅನ್ ಎಕ್ಸಾಮ್ ಲೈಕ್ ಎನ್ ಎನ್ವಿರಾನ್ಮೆಂಟ್. ಸೊ ನಾವು ಒಳ್ಳೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಯಾವುದೇ ಒಂದು ನೀವು ಡೌಟ್ಸ್ ಇಟ್ಕೋಬೇಡಿ, ಜಾಯಿನ್ ಆಗಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಟೆಸ್ಟ್ ಸೀರೀಸ್ ಕಾಸ್ಟ್ ಬಂದಿದ್ದೆ 15,000 ಇದೆ, ಬಟ್ ಸ್ಟಾರ್ಟಿಂಗ್ 20 ಸ್ಟೂಡೆಂಟ್ಸ್ ಮಾತ್ರ ನಾವು 12,500 ಕೊಡ್ತಿದೀವಿ. ಓಕೆ, ಇಟ್ ಈಸ್ ಫಾರ್ 20 ಸ್ಟೂಡೆಂಟ್ಸ್. ಸೊ ಆದಷ್ಟು ಬೇಗ ಜಾಯಿನ್ ಆಗಿ ಈ ಆಫರ್ ಅನ್ನ ತಗೊಳ್ಳಿ. 2,500 ನಿಮಗೆ ರೆಡ್ಯೂಸ್ ಆಗುತ್ತೆ. ಸೊ
utilize this opportunity. The whole program we will be conducting only for 100 students. Already ನಮ್ಮ ಹತ್ರ ಸುಮಾರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡ್ತಿದೀವಿ, ಪ್ರತಿಯೊಂದು ರೀತಿಯಲ್ಲೂ ಹೆಲ್ಪ್ ಮಾಡ್ತಿದೀವಿ. It will be definitely helpful for you people as well. So I am winding up with this session. Thank you for watching this video. And ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಎಕ್ಸಾಮ್ ಬಗ್ಗೆ ಇಲ್ಲ ನಿಮ್ಮ ಎಕ್ಸಾಮ್ ಮೈನ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಯಾವ್ಯಾವ ಟಾಪಿಕ್ಸ್ ಇನ್ಕ್ಲೂಡ್ ಆಗುತ್ತೆ, ನಾವು ಹಾಗೆಲ್ಲ ನಿಮ್ಗೆ ಗೈಡ್ ಮಾಡ್ಬೋದು, ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನಾವು ವಿಲ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಇನ್ ಆಲ್ ದ ಪಾಸಿಬಲ್ ವೇಸ್. ಸೊ ಥ್ಯಾಂಕ್ ಯು.